ಕೋಲಾರ ಜಿಲ್ಲೆ ಕಾದ್ರಿಪುರ ಅನ್ನೋಲ್ಲಿ ಒಂದು ಹೊಲದ ಬಾವಿಲಿ ಒಂದು ಹೆಣ ಸಿಗುತ್ತೆ. ಆ ಹೆಣ ಯಾರ್ದು ಅಂತ ಪೊಲೀಸರು ಬಂದು ಇನ್ವೆಸ್ಟಿಗೇಷನ್ ಶುರು ಮಾಡ್ತಾರೆ. ನೋಡಿದಾಗ ಆ ಹೆಣ ಸೋಮಶೇಖರ್ ಅನ್ನೋ ಒಂದಾಗಿರುತ್ತೆ. ಆತ ಒಂದು ಕಟ್ಟಡದಲ್ಲಿ ಮೇಸ್ತ್ರಿಯಾಗಿ ಕೆಲಸ ಮಾಡ್ತಾ ಇರ್ತಾನೆ. ಸೊ ಸೋಮಶೇಖರ್ ಅಲ್ಲಿ ಹೆಣವಾಗಿದ್ದ. ಯಾಕೆ ಹೆಣ ಆದ ಅಂತ ನೋಡಿದಾಗ ಮುಳಬಾಗಿಲು ಪೊಲೀಸ್ ಠಾಣೆಯಲ್ಲಿ ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ದಾಖಲಾಗಿರುತ್ತೆ. ಇದರ ಜಾಡು ಹಿಡಿದಂತ ಪೊಲೀಸರಿಗೆ ಇದು ಕೊಲೆ ಅನ್ನೋದನ್ನ ತಿಳಿದುಕೊಳ್ಳೋದಕ್ಕೆ ಜಾಸ್ತಿ ಸಮಯ ಬೇಕಾಗಿರಲಿಲ್ಲ. ಆತನ ಫೋನು ಅದನ್ನೆಲ್ಲ ಟ್ರ್ಯಾಪ್ ಮಾಡಿದಾಗ ಇದೊಂದು ಕೊಲೆ ಆಗಿರಬಹುದು ಅಂತ ಸಂಶಯ ವ್ಯಕ್ತಪಡಿಸ್ತಾರೆ ಪೊಲೀಸರು. ಸೊ ಅಲ್ಲಿಂದ ಇಡೀ ತನಿಖೆ ಪ್ರಾರಂಭ ಆಗುತ್ತೆ. ತನಿಖೆ ಎಲ್ಲಿವರೆಗೆ ಹೋಗುತ್ತೆ ಅಂದ್ರೆ ಕೊಲೆ ಮಾಡಿದ್ದು ಸ್ವತಃ ಸೋಮಶೇಖರ್ನ ಮಗಳು ಅಂತ ಗೊತ್ತಾಗುವವರು. ಸೋಮಶೇಖರ್ನ ಕೊಲೆ ಮಾಡಿದ್ದು ಸೋಮಶೇಖರ್ನ ಮಗಳು. ಯಾಕೆ ಕೊಲೆ ಮಾಡಿದ್ರು ಇದೆ ಇಡೀ ಸ್ಟೋರಿಯಲ್ಲಿರುವಂಥ ಮಿಸ್ಟ್ರಿ. ನೀವು ಉಪೇಂದ್ರ ಸಿನಿಮಾ ನೋಡಿರ್ತೀರಿ. ಉಪೇಂದ್ರ ಸಿನಿಮಾದಲ್ಲಿ ನಾನು ಅನ್ನೋ ಕ್ಯಾರೆಕ್ಟರ್ ನೋಡಿರ್ತೀರಿ. ನಾನು ಕ್ಯಾರೆಕ್ಟರ್ ಏನ್ ಮಾಡುತ್ತೆ ಅದರಲ್ಲಿ, ಮಗಳು ಅಮ್ಮ ಇಬ್ಬರನ್ನೂ ಲವ್ ಮಾಡ್ತಾ ಇರ್ತಾರೆ. ಸೊ ಇದೇ ತರದ ಒಂದು ಅಕ್ರಮ ಸಂಬಂಧದ ಸ್ಟೋರಿ ಇದು, ಕಹಾನಿ ಇದು. ಈ ಕೊಲೆಯಾಗಿದ್ದ ಸೋಮಶೇಖರ್ನ ಹೆಂಡತಿ ಶಾಂತಮ್ಮ, ಮಗಳು ಶೈಲಜಾ. ಸೋಮಶೇಖರ್ ಮೇಸ್ತ್ರಿ ಕೆಲಸ ಮಾಡ್ತಾ ಇರ್ತಾನೆ. ಸೋಮಶೇಖರ್ ಹೆಂಡತಿ ಹೆಸರು ಶಾಂತಮ್ಮ. ಇವರಿಬ್ಬರಿಗೊಬ್ಳು ಮಗಳಿರ್ತಾಳೆ, ಶೈಲಜಾ. ಶೈಲಜಂಗೂ ಮದುವೆ ಆಗಿರುತ್ತೆ. ಮದುವೆಯಾಗಿ ಗಂಡನ ಮನೆಗೆ ಹೋಗಿರ್ತಾಳೆ. ಸೋಮಶೇಖರ್ ಹಾಗೂ ಶಾಂತಮ್ಮ ಇಬ್ರು ಪ್ರತಿನಿತ್ಯ ಜಗಳ ಆಡ್ತಾ ಇರ್ತಾರೆ. ಈ ಸೋಮಶೇಖರ್ ಕುಡಿದು ಬಂದು ಹೊಡೆಯೋದು ಈ ಥರದ್ದೆಲ್ಲ ಮಾಡ್ತಾ ಇರ್ತಾನೆ. ಹಾಗಾಗಿ ಈ ಇಬ್ಬರ ಮಧ್ಯೆ ಭಿನ್ನಾಭಿಪ್ರಾಯ ಬಂದು ಇಬ್ರು ಬೇರೆ ಬೇರೆಯಾಗಿ ವಾಸ ಮಾಡ್ತಾ ಇರ್ತಾರೆ. ಆ ಕಡೆಯಿಂದ ಶೈಲಜಾ ಅಂದ್ರೆ ಕೊಲೆಯಾದ ಸೋಮಶೇಖರ್ನ ಮಗಳು, ಆಕೆಗೂ ಮದುವೆ ಆಗಿರುತ್ತೆ. ಆದ್ರೆ ಗಂಡನ ಜೊತೆ ಬೇರೇನೋ ಸಮಸ್ಯೆಯಾಗಿ ಆಕೆಯೂ ಕೂಡ ತವ್ರ ಮನೆ ಸೇರ್ಕೊಂಡಿರ್ತಾರೆ. ಹಾಗಾಗಿ ಇಲ್ಲಿ ಎರಡು ಮನೆ, ಸೋಮಶೇಖರ್ದು ಒಂದು ಮನೆ, ಆತ ಬೇರೆಯದ್ದಾಗಿ ವಾಸ ಮಾಡ್ತಾ ಇರ್ತಾನೆ. ಇನ್ನೊಂದು ಕಡೆ ಶಾಂತಮ್ಮ ಹಾಗೂ ಶೈಲಜಾ ಈ ಇಬ್ರು ಕೂಡ ಬೇರೆ ಮನೆಯಲ್ಲಿ ವಾಸ ಮಾಡ್ತಾ ಇರ್ತಾರೆ. ಸೊ ಇದರ ಮಧ್ಯೆ ಒಬ್ಬ ಎಂಟ್ರಿ ಕೊಡ್ತಾನೆ. ಅವನ ಹೆಸರು ಸುರೇಶ. ಈ ಸುರೇಶನ್ಗೂ ಮದುವೆ ಆಗಿರುತ್ತೆ. ಮದುವೆ ಆದ ನಂತರ ಹೆಂಡತಿನೇ ಬಿಟ್ಬಿಡ್ತಾರೆ. ಸೊ ಈ ಸುರೇಶನ್ಗೂ ಶಾಂತಮ್ಮಂಗೂ ಲವಿ ಡವಿ ಶುರುವಾಗುತ್ತೆ, ಅಫೇರ್ ಶುರುವಾಗುತ್ತೆ, ಅಕ್ರಮ ಸಂಬಂಧ ಶುರುವಾಗುತ್ತೆ. ಈ ಅಕ್ರಮ ಸಂಬಂಧದ ಬಗ್ಗೆ ಸೋಮಶೇಖರ್ಗೂ ಗೊತ್ತಿರುತ್ತೆ. ಇದ್ರ ಮಧ್ಯೆ ಮಗಳು ಬರ್ತಾಳಲ್ಲ ಶೈಲಜಾ. ಶೈಲಜಾ ಬಂದು ಮನೆ ಸೇರ್ಕೊಂಡಾಗ ಈ ಸುರೇಶನ ಕಣ್ಣು ಶೈಲಜಾ ಮೇಲೂ ಬೀಳುತ್ತೆ. ಸೊ ಸುರೇಶ, ಶೈಲಜಾ ಮತ್ತು ತಾಯಿ ಶಾಂತಮ್ಮ ಈ ಮೂರು ಜನರ ಅಕ್ರಮ ಸಂಬಂಧ ಶುರುವಾಗುತ್ತೆ. ಇಲ್ಲಿ ಮಗಳಿಗೂ ತಾಯಿಗೂ ಅಕ್ರಮ ಸಂಬಂಧ ಇದೆ ಸುರೇಶನ್ ಜೊತೆ ಅಂತ ಗೊತ್ತಿಲ್ಲ ಅಂತ ಇಲ್ಲ, ಅವ್ರಿಗೂ ಗೊತ್ತಿತ್ತು. ಶಾಂತಮ್ಮಂಗೂ ಶೈಲಜಂಗೂ ಗೊತ್ತಿದ್ದೇ ಸುರೇಶನ ಜೊತೆ ಅಕ್ರಮ ಸಂಬಂಧ ಇಟ್ಕೊಂಡಿದ್ರು, ಜೊತೆಗೆ ಇರ್ತಾ ಇದ್ರು. ಅವರಿಬ್ಬರ ಮಧ್ಯೆ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇತ್ತು. ಸೊ ಈ ತರದ ಒಂದು ಅಕ್ರಮ ಸಂಬಂಧದ ಕತೆ ನಡೀತಾ ಇದೆ ಅಂತ ಸೋಮಶೇಖರ್ಗೂ ಗೊತ್ತಾಗಿತ್ತು. ಆತ ಬಂದು ಜಗಳ ಆಡೋದಕ್ಕೆ ಶುರು ಮಾಡಿದ್ದ. ಸೊ ಮಗಳು ಶೈಲಜಾ ಅಪ್ಪನನ್ನೇ ಕೊಲ್ಲುವಂತ ಪ್ಲಾನ್ ಮಾಡ್ತಾರೆ. ಸೊ ಮಗಳು ಶೈಲಜಾ ನಮ್ಮಪ್ಪ ನಮ್ಮ ಅಕ್ರಮ ಸಂಬಂಧಕ್ಕೆ ಅಡ್ಡಿ ಆಗ್ತಾನೆ ಅಂತ ತಿಳ್ಕೊಂಡು ಶೈಲಜಾ ಹಾಗೂ ಸುರೇಶ ಇಬ್ರು ಸೋಮಶೇಖರ್ನ ಒಂದು ಕಡೆ ಬರಕ್ಕೆ ಹೇಳ್ತಾರೆ. ಆತ ಬರ್ತಾನೆ, ಕಂಠ ಪೂರ್ತಿ ಕುಡಿಸ್ತಾನೆ ಸೋಮಶೇಖರ್. ಕುಡಿದಾದ ನಂತರ ಈ ಸುರೇಶ ಅವನ ಹೊಲದ ಪಕ್ಕನೇ, ಕಾದ್ರಿಪುರದ ಪಕ್ಕ ಅವನ ಹೊಲ ಇರುತ್ತೆ, ಆ ಹೊಲದ ಪಕ್ಕ ಕರ್ಕೊಂಡು ಹೋಗಿ ಸೋಮಶೇಖರ್ಗೆ ಚಾಕುವಿನಿಂದ ಚುಚ್ಚಿ ನಂತರ ಆತನ ದೇಹಕ್ಕೆ ಕಲ್ಲು ಕಟ್ಟಿ ಆ ಕೆರೆಗೆ ಎಸ್ತಾರೆ. ಅಕ್ರಮ ಸಂಬಂಧಕ್ಕೆ ಅಪ್ಪ ಅಡ್ಡಿಯಾಗ್ತಾ ಇದ್ದಾನೆ ಅಥವಾ ಶಾಂತಮ್ಮನ ಗಂಡ ಅಡ್ಡಿಯಾಗ್ತಾ ಇದ್ದಾನೆ ಅಂತ ಮಗಳು ಅಮ್ಮ ಇಬ್ಬರೂ ಸೇರಿ ತಂದೆಯನ್ನೇ ಸಾಯಿಸಿ, ಸೋಮಶೇಖರನ್ನ ಸಾಯಿಸಿ ಕೊಲೆ ಮಾಡಿ